ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟುಕೊಂಡಂತಹ ಫೆಂಗಲ್ ಚಂಡಮಾರುತ ತಮಿಳುನಾಡನ್ನು ಅಕ್ಷರಶಃ ಮುಳುಗಿಸ್ಬಿಟ್ಟಿದೆ. ಅಲ್ಲಿನ ಕರಾವಳಿ ಜಿಲ್ಲೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತಂದರೆ, ಮಳೆಗಾಲದಲ್ಲೂ ಈ ರೀತಿ ಮಳೆಯನ್ನು ನೋಡಿರಲಿಲ್ಲ. ಕಳೆದ 20-30 ವರ್ಷದಲ್ಲೇ ಇಂಥ ಮಳೆ ಬಿದ್ದಿಲ್ಲ. ಅದಕ್ಕೋಸ್ಕರ ಅಲ್ಲಿನ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿ ಹೋಗಿದೆ. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಮಿತಿ ಮೀರ್ತಾ ಇದೆ. ಅಲ್ಲಿ ಯಾವ ಚಟುವಟಿಕೆಗಳು ಕೂಡ ನಡೆಯದ ಸ್ಥಿತಿಗೆ ತಂದು ತಲುಪಿದೆ ಈಗ ಫೆಂಗಲ್ ಚಂಡಮಾರುತದ ಪರಿಣಾಮ. ಹಾಗಾಗಿ ಸಾವು ನೋವುಗಳು ಸಂಭವಿಸಿದೆ, ಆಸ್ತಿ ಪಾಸ್ತಿ ಹಾನಿಯಾಗಿದೆ, ಜನಜೀವನದಂತೂ ಕಂಪ್ಲೀಟ್ ಆಗಿ ಮೂರಾಬಟ್ಟೆಯಾಗ್ಬಿಟ್ಟಿದೆ. ಮನೆಗಳಿಗೆ ನೀರು, ರಸ್ತೆ ತುಂಬ ನೀರು, ಎಲ್ಲ ಕಡೆಯಲ್ಲೂ ನೀರು 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 ಅನ್ನೋ ಪರಿಸ್ಥಿತಿ. ತಮಿಳುನಾಡು, ಪರ್ಟಿಕ್ಯುಲರ್ಲಿ ಪುದುಚೇರಿಯ ಕೆಲ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಇಲ್ಲಿ ತನಕ ಒಟ್ಟು 8 ಬಲಿಯಾಗಿದೆ. ತಮಿಳುನಾಡು ಮತ್ತು ಪುದುಚೇರಿ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತೂಫಾನ್ ಅಬ್ಬರಕ್ಕೆ ಪುದುಚೇರಿಯಲ್ಲಂತೂ ಅವಾಂತರವೇ ಸೃಷ್ಟಿಯಾಗಿದೆ. ಕೇಂದ್ರಾಡಳಿತ ಪ್ರದೇಶ ಆದರೂ ಕೂಡ ಅಲ್ಲಿ ಸಾಕಷ್ಟು ಹಾನಿಯಾಗಿದೆ. 30 ವರ್ಷಗಳಲ್ಲೇ ಸುರಿದ ದಾಖಲೆಯ ಮಳೆಯಂತೆ ಇದು. ಕಳೆದ 30 ವರ್ಷಗಳಲ್ಲಿ ಇಂಥ ಮಳೆಯನ್ನು ನೋಡೇ ಇರಲಿಲ್ಲ. 48 ಸೆಂಟಿಮೀಟರ್, ನಾವು ಸಾಮಾನ್ಯವಾಗಿ ಮಳೆಯನ್ನು ಮಿಲಿಮೀಟರ್ಗಳಲ್ಲಿ ಲೆಕ್ಕ ಹಾಕಿ ಹೇಳ್ತೀವಿ. 48 ಸೆಂಟಿಮೀಟರ್ ಮಳೆ ದಾಖಲಾಗಿದೆ. ವಿಪರೀತ ಗಾಳಿ, ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರತಕ್ಕಂಥ ಗಾಳಿ. ಈ ಗಾಳಿ ಮಳೆಗೆ ನೆಲಕ್ಕುರುಳಿದೆ ವಿದ್ಯುತ್ ಕಂಬಗಳು. 7 ದಿನದ ಮಗು ಸೇರಿದಂತೆ ಸುಮಾರು 600 ಜನರನ್ನು ರಕ್ಷಣೆ ಮಾಡಿದ್ದಾರೆ ಸೇನೆ. ಈಗಾಗಲೇ ಸ್ಥಳದಲ್ಲಿ SDRF ಮತ್ತು NDRF ಟೀಮ್ ಬೀಡು ಬಿಟ್ಟಿದೆ. ಅಗ್ನಿಶಾಮಕ ದಳದ ಸಹಾಯವನ್ನು ಕೂಡ ಪಡೆಯಲಾಗ್ತಾ ಇದೆ. ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡುವಂತಹ ಸಂದರ್ಭಗಳು ಈಗ ಒದಗಿ ಬಂದಿದೆ. ಕೆಲವ್ರನ್ನೆಲ್ಲ ರಕ್ಷಣೆ ಮಾಡಿದ್ದಾರೆ. ಆದರೆ ಈಗ ಸಿಕ್ಕಿರುವ ಲೆಕ್ಕಾಚಾರದ ಪ್ರಕಾರ ಸುಮಾರು 8 ಸಾವಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಚೆನ್ನೈಯಿಂದ ಶುರುವಾಗಿರ್ತಕ್ಕಂಥದ್ದು ಕಂಪ್ಲೀಟ್ ಕರಾವಳಿ ಜಿಲ್ಲೆಗಳೇನೇನಿದೆ ಎಲ್ಲ ಕಡೆಯಲ್ಲೂ ಕೂಡ ಈ ಫೆಂಗಲ್ ಚಂಡಮಾರುತದ ಮಳೆ ಗಾಳಿಯ ಪರಿಣಾಮ ಇವಾಗ ನೋಡ್ತಾ ಇದ್ದೀರಾ. ಇವೆಲ್ಲವೂ ಕೂಡ ಒಂದೊಂದು ಏರಿಯಾಗಳು, ಬಡಾವಣೆಗಳು, ಅಲ್ಲಿ ಬೋಟ್ ತಂದು ಜನರನ್ನು ರಕ್ಷಣೆ ಮಾಡಬೇಕಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಇನ್ನು ಗ್ರೌಂಡ್ ಫ್ಲೋರ್ ಮನೆಗಳು, ಅಂಗಡಿ ಮುಂಗಟ್ಟು ಎಲ್ಲ ಕಡೆಯಲ್ಲೂ ಕೂಡ ನೀರು ನೀರು ನೀರು. ನಾಳೆನೂ ಕೂಡ ಮಳೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಹಾಗಾಗಿ ಬದುಕಿದ್ದಾಗಲೇ ನರಕ ನೋಡೋದು ಅಂತಾರಲ್ಲ, ಅಲ್ಲಿನ ಜನ ಬದುಕಿದ್ದಾಗಲೇ ನರಕವನ್ನು ನೋಡ್ತಾ ಇದ್ದಾರೆ. ಫೆಂಗಲ್ ಚಂಡಮಾರುತ ಉತ್ತರ ತಮಿಳುನಾಡು ಭಾಗವನ್ನ ಬೆಂಬಿಡದೆ ಬಾಧಿಸ್ತಾ ಇದೆ. ಉತ್ತರ ತಮಿಳುನಾಡು ಭಾಗದಲ್ಲಿ ಯಾವ ರೀತಿ ರಾದ್ಧಾಂತವನ್ನ ಈ ಸೈಕ್ಲೋನ್ ಉಂಟು ಮಾಡಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ನಾವು ಒಂದೊಂದಾಗೆ ಹೇಳ್ತೀವಿ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ತಮಿಳುನಾಡಿನ ಚೆನ್ನೈನಿಂದ ಹಿಡಿದು, ರಾಜಧಾನಿಯ ಚೆನ್ನೈನಿಂದ ಹಿಡಿದು ಅನೇಕ ಭಾಗಗಳಲ್ಲಿ ನೀರು ಎದೆ ಎತ್ತರಕ್ಕೆ ತನಕ ನಿಂತಿದೆ. ಜನ ಅಲ್ಲಿ ಬದುಕು ಮೂರಾಬೆಟ್ಟೆ ಆಗ್ತಾ ಇದೆ ಅನ್ನುವಂತಹ ಆತಂಕದಲ್ಲಿದ್ದಾರೆ. ತಮಿಳುನಾಡು ಜಿಲ್ಲೆಗಳು ಹೈರಾಣಾಗಿ ಹೋಗಿದೆ, ತಲ್ಲಣ ಸೃಷ್ಟಿ ಮಾಡ್ತಾ ಇದೆ ಈ ಸೈಕ್ಲೋನ್. ಚೆನ್ನೈ, ವಿಲಪುರಂ, ಕಡಲೂರ್, ನಮಕ್ಕಲ್, ಕಲ್ಲುಕುರುಚಿ ತತ್ತರಗೊಂಡಿದೆ. ತಮಿಳುನಾಡು ಜಿಲ್ಲೆಗಳಲ್ಲಿ ಇಲ್ಲಿ ತನಕ ನಾವು ಹೇಳ್ತಾ ಇದ್ವಿ ಸಾವಿನ ಸಂಖ್ಯೆ ಕೂಡ ಯಾವ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅಂತ. ಈಗಲೂ ಸಿಂಗಲ್ ಡಿಜಿಟಲ್ ನಂಬರ್ ಸದ್ಯಕ್ಕೆ ಕಾಣಿಸ್ತಾ ಇದೆ, ಆದರೆ ತುಂಬಾ ಜನ ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಚೆನ್ನೈನಲ್ಲಿ ದಾಖಲೆಯ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇನ್ನೂ 2ರಿಂದ 3 ದಿನಗಳ ಕಾಲ ಭಾರೀ ಮಳೆಯಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಹಲವು ರಸ್ತೆನಾ ಅದು ಅಥವಾ ಮಿನಿ ನದಿನ ಅನ್ನೋ ರೀತಿ ಭಾಸ ಆಗ್ತಾ ಇದೆ. ನೀರಿನ ಫೋರ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಮತ್ತೆ ಚೆನ್ನೈ ಇರ್ಬೋದು ಅಥವಾ ತಮಿಳುನಾಡು ಕೆಲ ಭಾಗದಲ್ಲಿ ಪದೇ ಪದೇ ಈ ರೀತಿ ನೆರೆ ಯಾಕೆ ಉಂಟಾಗತ್ತೆ ಅಂದರೆ, ಸಮುದ್ರ ಮಟ್ಟಕ್ಕಿಂತಲೂ ಕೆಳಗೆ ಅಲ್ಲಿ ಕೆಲ ಪ್ರದೇಶಗಳಿದೆ. ಸಮುದ್ರ ಮಟ್ಟಕ್ಕಿಂತಲೂ ಕೆಳಗೆ ಕೆಲ ಪ್ರದೇಶಗಳಿದ್ದಾಗ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಹಿಮ್ಮುಖವಾಗಿ ನೀರು ಒಂದ್ಸಲ ಸ್ಟಾಕ್ ಆದರೆ ಅದು ಚಲಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಪ್ರವಾಹದ ನೀರನ್ನು ಹೊರತೆಗೆಯೋದು ಕಷ್ಟ ಆಗ್ಬಿಡುತ್ತೆ. ಈಗ ಇನ್ನೊಂದು ಕಡೆಗೆ ನೀವು ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳು ಹೇಗೆ ಬಗುಚಿ ಬಿದ್ದಿದೆ ಮತ್ತು ರಸ್ತೆಗಳಲ್ಲಿ ಟ್ರಾವೆಲ್ ಮಾಡೋದು ಕೂಡ ಹೆಂಗೆ ಸಂಕಷ್ಟವನ್ನು ತರ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀರಾ. ಬೋಟ್ನ ಮೂಲಕ ಕೂಡ ಸೇನೆ ಅವಿರತವಾಗಿ ಶ್ರಮಿಸ್ತಾ ಇದೆ ಸುರಕ್ಷಿತ ಪ್ರದೇಶಕ್ಕೆ ಅಲ್ಲಿರುವಂತಹ ಜನರನ್ನ ಕೊಂಡೊಯ್ಯೋದಕ್ಕೆ ಅಂತ ಹೇಳಿ. ಹಗಲು ಇರುಳು ಏನಂದ್ರೆ ಮೊದಲೇ ಪ್ರಿಪೇರ್ಡ್ ಆಗಿದ್ರು ಆಕ್ಚುಲಿ ತಮಿಳುನಾಡು ಸರ್ಕಾರ. ಹಂಗೆ ನೋಡೋದಕ್ಕೆ ಹೋದ್ರೆ ಯಾಕಂದ್ರೆ 2015ರಲ್ಲಿ ನಾವು ನೋಡಿದ್ವಿ ಎಷ್ಟು ಜನ ಸತ್ತು ಹೋಗಿದ್ರು, 300ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ರು. ಆ ಪ್ರವಾಹ ಪಾಠವನ್ನು ಕಲಿಸಿತ್ತು.
ಹೀಗಾಗಿ ಸರ್ಕಾರ 3-4 ತಿಂಗಳಿಂದಾನೇ ಪ್ರಿಪ್ರೇಷನ್ ಅನ್ನ, ಹಿಂಗಾರು ಮಳೆನೇ ಯೂಶಲಿ ಅಬ್ಬರಿಸ್ತಾ ಇರುತ್ತೆ ತಮಿಳ್ನಾಡಲ್ಲಿ, ಅದರಲ್ಲೂ ಡಿಸೆಂಬರ್ನಲ್ಲಿ ಒಂದು ಸೈಕ್ಲೋನ್ ಅನ್ನಂತೂ ಲಾಸ್ಟ್ ಒಂದು 5 to 6 ಇಯರ್ಸ್ನಲ್ಲಿ ನೋಡ್ತಾನೆ ಇದ್ದಾರೆ. ಹಿಂಗಾಗಿ ಸ್ವಲ್ಪ ಬಿ ಪ್ರಿಪೇರ್ಡ್ ಅಥವಾ ರೆಡಿ ಇದ್ರು ಅಂತ ಅನ್ಸುತ್ತೆ. ಹಿಂಗಾಗಿ ಕರ್ನಾಟಕದ 2 ನೆರೆ ರಾಜ್ಯಗಳು ಭೀಕರವಾದ ಪರಿಸ್ಥಿತಿಯನ್ನ ಕಂಡು, ಒಂದು ಕೇರಳ ವಯನಾಡು ಪ್ರದೇಶದಲ್ಲಿ ಆದಂತಹ ಗುಡ್ಡ ಕುಸಿತ, ಆ ದುರಂತ, ಅದಾದ್ಮೇಲೆ ಈಗ ತಮಿಳುನಾಡಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಿಜ. ಸಾಮಾನ್ಯವಾಗಿ ಪ್ರತಿ ಡಿಸೆಂಬರ್ನಲ್ಲೂ ಕೂಡ ಅಲ್ಲೊಂದು ಸೈಕ್ಲೋನ್ ಎಫೆಕ್ಟ್ ಇದ್ದೇ ಇರುತ್ತೆ. ಇನ್ನು ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ 300 ವರ್ಷಗಳ ದಾಖಲೆಯ ಮಳೆಯಂತೆ. ಕರ್ನಾಟಕಕ್ಕೆ ಹತ್ತಿರ ಇರತಕ್ಕಂಥ ಜಿಲ್ಲೆ ಕೃಷ್ಣಗಿರಿಯ ಉತ್ತಂಗರೈನಲ್ಲಿ 331 ಮಿಲಿಮೀಟರ್ ದಾಖಲೆಯ ಮಳೆ. ಧರ್ಮಪುರಿನಲ್ಲಿ ಅದಿನ್ನೂ ಕೂಡ ಹತ್ತಿರ ನಮಗೆ. ಫಸ್ಟು ಧರ್ಮಪುರಿ, ಆಮೇಲೆ ಕೃಷ್ಣಗಿರಿ ಆಗುತ್ತೆ. ಹೊಸೂರಿಗೆ ಹತ್ತಿರ ಇರ್ತಕ್ಕಂಥ 2 ಜಿಲ್ಲೆಗಳು. 503 ಮಿಲಿಮೀಟರ್ ಮಳೆ ಉತ್ತಂಗರೈನಲ್ಲಿ. ಅಬ್ಬಬ್ಬಬ್ಬ, ನಾವೆಲ್ಲ ಇಲ್ಲಿ 100, 150, 200 ಅಂತಂದಾಗಲಿ ಅತಿ ಹೆಚ್ಚು ಅಂತೀವಿ. ಅದಕ್ಕೆ ಹೇಳಿದ್ದು 300 ವರ್ಷಗಳ ದಾಖಲೆ ಅಳಿಸಾಕಿದೆಯಂತೆ ಮಳೆ. ಹಾಗೆ ನೋಡೋಕೆ ಹೋದರೆ ಇದು ಮಳೆಗಾಲ ಅಲ್ಲ. ಈ ಮಳೆ ಬಿದ್ದಿರ್ತಕ್ಕಂಥದ್ದು ಈ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಮಳೆಗಾಲದಲ್ಲೂ ಈ ಪರಿಪ್ರಮಾಣದ ಮಳೆ ಬಿದ್ದೇ ಇಲ್ಲ. ಹಂಗೆ ನೋಡೋಕೆ ಹೋದರೆ ಮುಂಗಾರು ಹಿಂಗಾರು ಎರಡೂ ಕೂಡ ಮುಗಿದು ಚಳಿಗಾಲ ಆರಂಭ ಆಗಿರ್ತಕ್ಕಂಥ ಸಮಯ. ಈಗ ಈ ದುರಂತ ಸಂಭವಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ತಾ ಹೋಗ್ತೀನಿ. ಪ್ರಕಾಶ್, ಈಗ ನಾವು ವಿವರಕ್ಕೆ ಹೋಗೋದಾದರೆ ತಮಿಳುನಾಡು ಮತ್ತು ಪುದುಚೇರಿ ಎರಡೂ ಕಡೆಯಲ್ಲೂ ಕೂಡ ವಿಪರೀತವಾದ ಅನಾಹುತಗಳಾಗಿದೆ. ಈಗ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನು? ಹವಾಮಾನ ಇಲಾಖೆಯ ಮುನ್ಸೂಚನೆ ಏನು? ಅರವಿಂದ್, ಚೆನ್ನೈನ 13 ಜಿಲ್ಲೆಗಳಲ್ಲಿ ದಾಖಲೆಯ ಮಳೆ ಆಗ್ತಾ ಇದೆ. ಸದ್ಯ ಚೆನ್ನೈನಲ್ಲಿ ಕೊಂಚ ಮಟ್ಟಿಗೆ ಮಳೆ ತಗ್ಗಿದೆ. ಆದರೆ ತಿರುವಣ್ಣಾಮಲೈನಲ್ಲಿ ಮಳೆ ಮುಂದುವರೆದಿದೆ. ಅದು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಪರಿಣಾಮ ಜನಜೀವನ ಅಸ್ತವ್ಯಸ್ತ ಆಗಿದೆ. ಜೊತೆಗೆ ಸಾರಿಗೆ ಸಂಚಾರ ಎಲ್ಲವೂ ಕೂಡ ಸ್ತಬ್ಧ ಆಗಿದ್ದಾವೆ. ಮನೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಜೊತೆಗೆ ಹೊರಗಡೆ ಬರೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಭೀಕರ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ 1,000ಕ್ಕೂ ಹೆಚ್ಚು ಜನ ಮನೆಗಳಲ್ಲೇ ಸಿಲುಕಿಕೊಂಡಿದ್ರು. ಅಂಥವರನ್ನ ಇದೀಗ NDRF, SDRF ತಂಡದವರು ಇದೀಗ ಅವರನ್ನ ಸುರಕ್ಷಿತವಾಗಿ ಈಗ ಸ್ಥಳಾಂತರ ಮಾಡುವಂತಹ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಗುಡ್ಡಗಳ ಅಡಿಯಲ್ಲಿದ್ದಂತಹ ಮನೆಗಳಲ್ಲಿ ಕೂಡ ಆತಂಕ ಹೆಚ್ಚಾಗಿದೆ. ನಿನ್ನೆ ಸುಮಾರು ಸಂಜೆ 4:15 ಸುಮಾರಿಗೆ ಮಣ್ಣು ಕೂಡ ಕುಸಿದಿತ್ತು. ಸೊ ಹೀಗಾಗಿ ಒಂದಿಷ್ಟು ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ. ಆ ಗುಡ್ಡ ಕುಸಿತ ಆಗಿರುವಂತಹ ಪರಿಣಾಮ ಮನೆಯಲ್ಲೇ ಸುಮಾರು ಜನ ಸಿಲುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅವರನ್ನು ಕೂಡ ಇದೀಗ ಅವಶೇಷಗಳಡಿ ಸಿಲುಕಿದಂತವರ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಪ್ರಮುಖವಾಗಿ ಚೆನ್ನೈನ 13 ಜಿಲ್ಲೆಗಳಲ್ಲಿ ದಾಖಲೆಯ ಮಳೆಯಾಗಿದೆ. ಈವರೆಗೂ ಕೂಡ ಸುಮಾರು 2015ರಲ್ಲಿ ಆದಂತಹ ಪ್ರವಾಹನೇ ಅಂತಿಮ ಆಗಿತ್ತು. ಆದರೆ ಅದಾದ ಬಳಿಕ ಅದಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸದ್ಯ ಇನ್ನೂ ಕೂಡ ತಿರುವಣ್ಣಾಮಲೈ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಳೆ ಜೋರಾಗಿ ವ್ಯಾಪಕವಾಗಿ ಸುರಿತಾ ಇದೆ. ಹಾಗಾಗಿ ಎಲ್ಲೂ ಕೂಡ ಜನ ಮನೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿನ ಸ್ಥಳೀಯ ಆಡಳಿತದವರು ಕೂಡ ಈಗ ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಪ್ರಕೃತಿಗೆ ವಿರುದ್ಧವಾಗಿ ಮನುಷ್ಯ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಒಂದೊಂದು ಸಾಕ್ಷಿ.